ದೈವಾರಾಧನೆ ರಾತ್ರಿ ಹೊತ್ತೇ ಯಾಕೆ ಆಗುತ್ತೆ ಸರ್? ದೈವಾರಾಧನೆ 100ರಲ್ಲಿ 90% ರಾತ್ರಿ, 10% ಹಗಲಲ್ಲೂ ಆಗುತ್ತೆ. ಕೆಲವೊಂದು ರಾಜನ ದೈವಗಳು ಹಗಲಲ್ಲೂ ನೇಮ ಆಗ್ತದೆ. ಉದ್ಯಾವರ, ಮಾಡ, ಚಿಪ್ಪಾರು ರಾಜನ ದೈವಗಳೇ ಆಗ್ತದೆ. ಆದರೆ ವ್ಯಕ್ತಿ ಹೋಗಿ ಶಕ್ತಿ ಆಗಿರುವಂಥ ದೈವಗಳು ರಾತ್ರಿಯೇ ಆಗಬೇಕು. ಅಂದರೆ ಏನು ದೈವತ್ವಕ್ಕೆ ಭೂತತ್ವದಿಂದ ದೈವತ್ವಕ್ಕೆ ಏರಿರುವಂಥ ರಾತ್ರಿನೇ ಆಗಬೇಕು. ಅವರಿಗೆ ಸೂರ್ಯನ ಬೆಳಕಾದರೆ ಅವರಿಗೆ ಆಹಾರ ಸಲ್ಲಿಸಿದರೆ ಸಲ್ಲುವುದಿಲ್ಲ ಪದ್ಧತಿ. ಗೊತ್ತಾಯಿತು. ಅದಕ್ಕೆ ರಾತ್ರಿ ಆಗಬೇಕು. ಇನ್ನುಳಿದಕ್ಕೆ ಹಗಲಲ್ಲೂ ಮಾಡಿದರೂ ಆಗ್ತದೆ, ಮೇಷಂದಾಯನವೂ ಆಗ್ತದೆ, ರಕ್ತೇಶ್ವರಿ ಆದರೆ ರಾತ್ರಿ ಹೆಚ್ಚಾಗಿ ಆಗ್ತದೆ ಜನರಿಗೆ. ಮೊದಲೆಲ್ಲ ವಿಶ್ರಾಂತಿ ಕಾಲ, ಬೆಳಗ್ಗೆ ಸೂರ್ಯೋದಯ ಆದ ನಂತರ ಸಾಯಂ ಸಂಧ್ಯಾ ಕಾಲದವರೆಗೆ ಕೃಷಿಕನಿಗೆ ಮೊದಲೆಲ್ಲ ಕೃಷಿ ಮತ್ತು ಪಶುಸಂಗೋಪನೆ, ದುಡಿತಾ 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 ರಾತ್ರಿ ಹೊತ್ತವನಿಗೆ ದೈವಗಳ ಸೇವೆಗೆ ಅವಕಾಶ. ಆ ರೀತಿಯೂ ಆಗಿರ್ಬೋದು. ಮತ್ತು ಹಗಲಲ್ಲಿ ಸುಡು ಬಿಸಿಲು, ರಾತ್ರಿ ಸಂಪು ಇರ್ತದೆ, ಆ ರೀತಿಯೂ ಆಗ್ಬೋದು. ಮೊದಲೆಲ್ಲ ಜೀವಟಿಗೆ ಬೆಳಗ್ಗೆ. ಮೂರನೇದ್ದು ಆ ದೈವಗಳ ವರ್ಣ ಅದು ವಿಶೇಷವಾಗಿ ಅಬ್ಬರವಾಗಿ ಕಾಣಬೇಕು. ಆ ಭಾವನೆ ಅದು ಕಾಣಬೇಕಂತಿದ್ರೆ, ದೈವತ್ವದ ಭಾವನೆ ಕಾಣಬೇಕಂತಿದ್ರೆ ರಾತ್ರಿ ಅದಕ್ಕೆ ಹೇಳೋದು ಭಯಭಕ್ತಿ ಅಂತ ಹೇಳುವಂಥದ್ದು. ಕೇವಲ ಭಕ್ತಿ ಅಲ್ಲ, ಭಯಭಕ್ತಿ ಸೃಷ್ಟಿ ಆಗ್ಬೇಕಂತಿದ್ರೆ ರಾತ್ರಿ ಮಾಡಿದರೆ ಉತ್ತಮ. ಆ ರೀತಿ ಮಾಡಿರ್ಬೋದು.